ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪಲ್ಲವಿ HK. ನಾನು ಈ ವಿಡಿಯೋದಲ್ಲಿ ಮಕ್ಕಳಿಗೆ ಸ್ಟಡಿಗೆ ಸಂಬಂಧಪಟ್ಟಂತೆ ನಾನು ಯಾವ ರೀತಿ ಕಂಟೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು 1 to 7 ಸ್ಟೂಡೆಂಟ್ಸ್ಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಮಂಡೇ ಟು ಸ್ಯಾಟರ್ಡೆ 5 to 6:30ವರೆಗೆ ಟ್ಯೂಷನ್ ಕ್ಲಾಸ್ನ ಮಾಡ್ತೀವಿ. ಇನ್ನೊಂದು ವಿಶೇಷ ಏನಂದರೆ ಸಂಡೇ ಟೈಮು ಸಹ ನಾವು 5 to 6ವರೆಗೆ ಟ್ಯೂಷನ್ ಕ್ಲಾಸ್ನ ಮಾಡ್ತೀವಿ. ಅಂದರೆ ನಾವು ಫುಲ್ ವೀಕ್ ಟ್ಯೂಷನ್ ಕ್ಲಾಸ್ನ ಮಾಡ್ತೀವಿ. ಮಕ್ಕಳಿಗೆ ನಾವು ಯಾವ ಸಬ್ಜೆಕ್ಟ್ ಮೇಲೆ ಮೇನ್ ಫೋಕಸ್ ಮಾಡಿಸ್ತೀವಿ ಅಂದರೆ ಮ್ಯಾಥ್ಸು ಮತ್ತು ಸೈನ್ಸು. ಇದನ್ನು ನಾವು ಈಸಿಯಾಗಿ ಹೇಳ್ಕೊಡ್ತೀವಿ. ಅದು ಅಲ್ಲದೆ ಮಕ್ಕಳ ಕೈಯಲ್ಲಿ ನಾವು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡಿಸ್ತೀವಿ. ಡೈಲಿ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಮಕ್ಕಳು ಅಟೆಂಡ್ ಮಾಡಬೇಕು ಅಂದರೆ ಯಾವ ರೀತಿ ಸ್ಕಿಲ್ಗಳನ್ನ ಹೊಂದಿರಬೇಕು, ಮತ್ತು ಸ್ಟೇಜ್ ಮೇಲೆ ನಿಂತು ಮಾತಾಡಬೇಕಾದ್ರೆ ಯಾವ ರೀತಿ ಧೈರ್ಯವಾಗಿ ಮಾತಾಡಬೇಕು ಅನ್ನೋದೆಲ್ಲನೂ ನಾವು ಹೇಳ್ಕೊಡ್ತೀವಿ. ವಾರದಲ್ಲಿ ಒಂದಿನ ಟೆಸ್ಟು ಸಹ ಇರುತ್ತೆ. ಮಕ್ಕಳಿಗೆ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಫನ್ ಗೇಮ್ಸ್ನೂ ಸಹ ಆಡಿಸ್ತೀವಿ. ನಮ್ಮ ಟ್ಯೂಷನ್ ಕ್ಲಾಸ್ ಈ ರೀತಿ ನಡೆಯುತ್ತೆ. ನಮ್ಮ ಅಥರ್ವ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ ಕೇವಲ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ಗೆ ಸೀಮಿತವಾಗಿರದೆ ನಾನು ಕೆಲವೊಂದಷ್ಟು ಜಾಬ್ ಇನ್ಫಾರ್ಮೇಷನ್, ಜಾಬ್ ನೋಟಿಫಿಕೇಷನ್ಸ್, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕಟ್ಟಡ ಕಾರ್ಮಿಕರ ಇಲಾಖೆ ಮತ್ತು ಕೆಲವೊಂದಷ್ಟು ಇಲಾಖೆಗಳಲ್ಲಿ ಜನಸಾಮಾನ್ಯರಿಗೆ ಸಿಗುವಂಥ ಸೌಲಭ್ಯಗಳೇನು, ಅದನ್ನು ಅವರು ಯಾವ ರೀತಿ ಪಡ್ಕೋಬೇಕು, ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ಸ್ಗಳಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ನ ನಮಗೆ ತಿಳಿಸಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸ್ನೇಹಿತರೆ.